ಐಕ್ಯ ಬಂಡೀಪುರದಲ್ಲಿದೆಯಾ? ನಾವು ನಾಗಸಂದ್ರಕ್ಕೆ ಹೋಗ್ತಿದೀವಿ ಐಕ್ಯಾಗೆ. ನೋಡೋಣ ರೈಲ್ ಬರುತ್ತೆ ಈಗ. ಯಾವ ರೈಲು? ಮೆಟ್ರೋ ರೈಲ್. ಮೆಟ್ರೋ ನಾವು ಹೋಗ್ತಿದೀವಿ ನೋಡಿ. ನಾನು ಟ್ರೈನ್ Sample Soap Factory. Next station is Sample Soap Factory. ರೈಲು ಈಗ Sample ₹150 ಆಯ್ತು. ನೋ ಚೇಂಜ್. ಇಲ್ಲಿ ತಗೋತೀನಿ. ತಿನ್ನಕ್ಕೆ ಶುರು ಮಾಡ್ಲಾ? ಚಿಯರ್ಸ್. ಯಮ್ಮಿ ಆಗಿದೆ. ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ವೆಜ್ ಊಟ ತಿಂಡಿ ಯೂಟ್ಯೂಬ್ ಚಾನಲ್. ನಾನು ಶ್ರುತಿ. ಮಕ್ಕಳಿಗೀಗ ಹಾಲಿಡೇಸ್ ಇರೋದ್ರಿಂದ ಮೆಟ್ರೋ ಟ್ರೈನಲ್ಲಿ ಎಲ್ಲಿಗಾದರೂ ಹೋಗಿ ಬರೋಣ, ಸುಮ್ಮನೆ ಬೆಳಗ್ಗೆ ಹೋಗಿ ಸಂಜೆ ಆ ಥರ ವಾಪಸ್ ಬರೋಣ ಅಂತ ಪ್ಲ್ಯಾನ್ ಮಾಡಿದ್ರು. ಸೊ ಮೆಟ್ರೋನಲ್ಲಿ ಇನ್ನೆಲ್ಲಿಗೆ ಹೋಗಿ ಬರೋಕ್ಕಾಗತ್ತೆ, ಕಬ್ಬನ್ ಪಾರ್ಕಿಗೆ ಹೋಗೋಣ ಅಂತ ಯೋಚಿಸಿದ್ವಿ. ಆಮೇಲೆ ಅವರೇ ಇಲ್ಲ ಬಿಡ ಐಕಿಯಾಗೆ ಹೋಗಿ ಬರೋಣ ಅಂತ ಹೇಳಿದ್ರು. ಸರಿ ಅಂತ ಐಕಿಯಾಗೆ ಹೊರಟ್ವಿ. ಆ್ಯಕ್ಚುಲಿ ನಾವಿವತ್ತು ಯಾವುದೇ ಶಾಪಿಂಗ್ ಪ್ಲ್ಯಾನ್ ಇಟ್ಕೊಂಡು ಐಕಿಯಾಗೆ ಬಂದಿಲ್ಲ. ಜಸ್ಟ್ ಮಕ್ಕಳು ಮೆಟ್ರೋ ಟ್ರೈನಲ್ಲಿ ಒಂದು ರೈಡ್ ಹೋಗಿ ಬರೋಣ ಅಂತ ಹೇಳಿದ್ರು ಅಂತ ಸರಿ ಅಂತ ಬಂದಿದ್ದು. ಹಾಗೆ ಹೇಗಿದ್ರು ಬಂದಿದ್ದೀವಲ್ವ, ಸರಿ ನೋಡ್ಕೊಂಡು ಹೋಗೋಣ, ಬೇಕಾದರೆ ಏನಾದರೂ ಸಣ್ಣ ಪುಟ್ಟ ಐಟಮ್ಸ್ ಬೇಕಿದ್ರೆ ಹಾಗೆ ತೊಗೊಂಡು ಹೋಗೋಣ ಅಂತ ಬಂದ್ವಿ. ಈ ಐಕಿಯಾಗಿ ಬಂದಾಗ ಬರೋವರೆಗಷ್ಟೇ ನಮಗೆ ವಾಚ್ ಮೇಲೆ ಗಮನ ಇರುತ್ತೆ. ಸುತ್ತುತ್ತಾ ಟೈಮ್ ಆಗೋದೇ ಗೊತ್ತಾಗಲ್ಲ. ನಾವು ಬಂದಾಗ ಅರೌಂಡ್ 2 ಆಗಿತ್ತು. ಬಟ್ ನಾವು ನೋಡಿ ಎಲ್ಲ ಹೊರಗೆ ಬರೋ ಹೊತ್ತಿಗೆ 7:30 7:45 ಆಗೋಗ್ಬಿಟ್ಟಿತ್ತು. ಸೊ ಅಷ್ಟೊಂದು ಇರುತ್ತಲ್ವ, ಅಂದರೆ ತುಂಬ ಐಟಮ್ಸ್ ಇಟ್ಟಿರ್ತಾರೆ. ಅದು ನೋಡ್ತಾ ಟೈಮ್ ಆಗೋದೇ ಗೊತ್ತಾಗಲ್ಲ ಅಂತ ಹೇಳ್ಬೋದು. ಅದು ಅಲ್ಲದೆ ನನಗೆ ಇಲ್ಲಿ ಐಕ್ಯಾಗಿ ಬಂದರೆ ತುಂಬ ಇಷ್ಟ ಆಗುವಂಥ ವಿಷಯ ಏನಪ್ಪ ಅಂತಂದರೆ, ಈ ಮಾಡೆಲ್ ಸ್ಟಡಿ ರೂಮು, ಮಾಡೆಲ್ ಕಿಚನ್ನು, ಈ ಮಾಡೆಲ್ ಲಿವಿಂಗ್ ರೂಮು ಎಲ್ಲ ಆರ್ಗನೈಸ್ ಮಾಡಿರ್ತಾರಲ್ಲ, ಅದನ್ನೆಲ್ಲ ಸೆಟಪ್ ಮಾಡಿರ್ತಾರಲ್ಲ, ಅದು ನಂಗೆ ನೋಡೋಕೆ ತುಂಬ ಖುಷಿ ಅನಿಸುತ್ತೆ. ಯಾಕೆಂದರೆ ಇದನ್ನೆಲ್ಲ ನೋಡಿದಾಗ ನಮಗೂ ಇನ್ನೊಂದಷ್ಟು ಐಡಿಯಾಸ್ ಬರುತ್ತೆ, ನಾವು ಯಾವ ರೀತಿ ಅರೇಂಜ್ ಮಾಡಬಹುದು ಅಂತ. ಅಷ್ಟೇ ಅಲ್ಲದೆ ಇಲ್ಲಿ ಹೋಮ್ ಅಪ್ಲಯನ್ಸಸ್ ಅಂತೂ ತುಂಬ ಇರುತ್ತೆ. ಹಾಗಾಗಿ ಪ್ರತಿ ಸಲ ಅವರು ಹೊಸ ಐಟಮ್ಸ್ನ ತರ್ತಾ ಇರೋದ್ರಿಂದ ಒಂದಲ್ಲ ಒಂದು ವಸ್ತು ಇಷ್ಟ ಆಗೇ ಆಗುತ್ತೆ. ಮತ್ತು ನಾವು ಏನು ಶಾಪಿಂಗ್ ಮಾಡಲ್ಲ ಅಂತ ಹೋದ್ರೂ ಓಕೆ ಇದೊಂದು ತೊಗೊಂಡ್ಬಿಡೋಣ ಅಂತ ಅನಿಸೋದು ಸಾಮಾನ್ಯ, ಅದು ಕಾಮನ್ನು. ನೀವು ನೋಡ್ಬೋದು ಇಲ್ಲಿ ಒಂದು ಪುಟ್ಟ ಸ್ಟಡಿ ರೂಮ್ನ ಅವರು ಸೆಟಪ್ ಮಾಡಿದ್ದಾರೆ. ಎಷ್ಟು ಕ್ಯೂಟಾಗಿದೆ ಅಂತ. ಅಂದರೆ ಇಬ್ಬರು ಮಕ್ಕಳಿದ್ರೆ ಆ ಸ್ಟಡಿ ರೂಮು, ಆ ಬಂಕರ್ ಬೆಡ್ಡು ಅದೆಲ್ಲ ತುಂಬ ಚೆನ್ನಾಗಿದೆ. ನನಗಂತೂ ಇಷ್ಟ ಆಯಿತು. ಹಾಗಾಗಿ ನಾನು ನಿಮಗೂ ಇಷ್ಟ ಆಗಬಹುದು ಅನ್ನೋ ದೃಷ್ಟಿಯಿಂದ ಆ ಸಣ್ಣ ಕ್ಲಿಪ್ಪಿಂಗ್ಸ್ನ ಕ್ಯಾಪ್ಚರ್ ಮಾಡಿದ್ದೀನಿ. ಹಾಗೆ ನಾವು ಲಾಸ್ಟ್ ಟೈಮ್ ಐಕ್ಯಾ ವಿಸಿಟ್ ಮಾಡಿದ್ದಾಗಿಂತನೂ ಈ ಸಲ ವಿಸಿಟ್ ಮಾಡಿದಾಗ ತುಂಬಾ ಸಾಫ್ಟ್ ಟಾಯ್ಸ್ ಇತ್ತು ಅಲ್ಲಿ. ಸಖತ್ತು ಈ ಆ್ಯನಿಮಲ್ ಸಾಫ್ಟ್ ಟಾಯ್ಸ್ ಅಂತೂ ಸಖತ್ತಿತ್ತು ಅಂತ ಹೇಳ್ಬೋದು. ಮಕ್ಕಳಿಗೆ ಈ ಸಾಫ್ಟ್ ಟಾಯ್ಸ್ ಅಂತಂದರೆ ತುಂಬ ಇಷ್ಟ ಅಲ್ವಾ, ಕ್ರೇಜಿ. ಈವನ್ ನಮ್ಮ ಅಪ್ಪು ಕೂಡ ಹೋದ ತಕ್ಷಣ ಫಸ್ಟ್ ತೊಗೊಂಡಿದ್ದೆ ಈ ಸಾಫ್ಟ್ ಟಾಯ್ನ. ಹಾಗಾಗಿ ಮಕ್ಕಳಿಗೆ ಇಷ್ಟ ಆಗಬಹುದು ಅಂತ ಅದರದ್ದು ಕೂಡ ಒಂದು ಸಣ್ಣ ಕ್ಲಿಪ್ಪಿಂಗ್ನ ಇದರಲ್ಲಿ ಆ್ಯಡ್ ಮಾಡಿದ್ದೀನಿ. ಮತ್ತು ಪ್ರೈಸ್ ವೈಸ್ ಹೇಳೋದಾದರೆ ತುಂಬ ಕಾಸ್ಟ್ಲಿ ಅಂತ ಏನಿರಲಿಲ್ಲ. 299 ಸ್ಟಾರ್ಟ್ ಆಗಿತ್ತು ಈ ಪ್ರೈಸ್ ಎಲ್ಲ. ಹಂಗೆ ನೋಡ್ತಾ ಹೋದರೆ ಬೇರೆ ಕಡೆಗಿಂತ ನನಗೆ ಇಲ್ಲಿ ಈ ಸ್ಪೆಸಿಫಿಕ್ಕಾಗಿ ಈ ಪರ್ಟಿಕ್ಯುಲರ್ ಸಾಫ್ಟ್ ಟಾಯ್ಸು ರೀಸನಬಲ್ ಪ್ರೈಸ್ ಅಂತಲೇ ನನಗೆ ಫೀಲ್ ಆಯಿತು. ಆದರೆ ಅಷ್ಟೇ ಚೆನ್ನಾಗಿರತ್ತಲ್ವ ಕ್ವಾಲಿಟಿ ಕೂಡ. ಸೊ ಇಟ್ ಈಸ್ ವರ್ತ್ ಅಂತ ನನಗೆ ಅನಿಸ್ತು. ಮತ್ತು ಇನ್ನೊಂದು ವಿಷಯ ಹೇಳಬೇಕು ಅಂತಂದರೆ, ನಮ್ಮ ವೆಜ್ ಊಟ ತಿಂಡಿ ಯೂಟ್ಯೂಬ್ ಚಾನಲ್ಗೆ ಎಷ್ಟೊಂದು ಜನ ಹೊಸದಾಗಿ ಸಬ್ಸ್ಕ್ರೈಬ್ ಆಗಿದ್ದೀರಾ. ಸೊ ಥ್ಯಾಂಕ್ ಯು ಸೋ ಮಚ್. ಮತ್ತು ಇನ್ನು ಕೆಲವರು ವ್ಯೂ ಮಾಡ್ತಾಯಿದ್ದೀರಾ, ಲೈಕ್ಸ್ ಮಾಡ್ತಾಯಿದ್ದೀರಾ, ಶೇರ್ ಮಾಡ್ತಿದ್ದೀರಾ, ಕಮೆಂಟ್ ಮಾಡ್ತಾಯಿದ್ದೀರಾ. ನಿಮ್ಮೆಲ್ಲರಿಗೂ ನಾನು ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಹಾಗೆ ಅಕಸ್ಮಾತ್ ಏನಾದರೂ ನೀವು ಇದುವರೆಗೂ ನಮ್ಮ ವೆಜ್ ಊಟ ತಿಂಡಿ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಅಂತ ಕೇಳ್ತಾ, ಮತ್ತು ಎಷ್ಟೊಂದು ಜನ ಸಬ್ಸ್ಕ್ರೈಬ್ ಆಗಿದ್ದೀರಾ ಬಟ್ ನಿಮ್ದು ಯಾವಾಗ ವೀಡಿಯೋಸ್ ಹಾಕ್ತೀರಾ ಗೊತ್ತೇ ಆಗಲ್ವಲ್ಲ ಅಂತ ಹೇಳ್ತಿರ್ತೀರಾ. ಆ ಸಬ್ಸ್ಕ್ರೈಬ್ ಪಕ್ಕದಲ್ಲಿರೋ ಬೆಲ್ ಬಟನನ್ನು ಪ್ಲೀಸ್ ಕ್ಲಿಕ್ ಮಾಡಿ, ಸೊ ದಟ್ ನಾವು ಹೊಸ ವಿಡಿಯೋನ ಅಪ್ಲೋಡ್ ಮಾಡಿದಾಗ ನಿಮಗೆ ನೋಟಿಫಿಕೇಷನ್ಸ್ ಬರುತ್ತೆ. ನನಗೆ ಇನ್ನೊಂದು ವಿಷಯಕ್ಕೆ ಏನಕ್ಕೆ ಈ ಐಕ್ಯ ಇಷ್ಟ ಆಗುತ್ತೆ ಅಂದರೆ, ಇದು ಎಲ್ಲ ಏಜ್ ಗ್ರೂಪ್ನವ್ರನ್ನೂ ಅಟ್ರ್ಯಾಕ್ಟ್ ಮಾಡುತ್ತೆ. ಅಂದರೆ ಚಿಕ್ಕ ಮಕ್ಕಳಿಗೆ ಟಾಯ್ಸ್ ಇದೆ, ಸ್ವಲ್ಪ ದೊಡ್ಡ ಮಕ್ಕಳಿಗೆ ಸ್ಟೇಷ್ನರಿ ಐಟಮ್ಸ್ ಇದೆ. ಇನ್ನು ಲೇಡೀಸ್ಗೆ ಅಂತ ಬಂದರೆ ಹೌಸ್ ಹೋಲ್ಡ್ ಐಟಮ್ಸ್ ಏನೇನು ಬೇಕು ಅದು ಸಿಗುತ್ತೆ. ಇಲ್ಲ ನಮಗೆ ಆರ್ಟಲ್ಲಿ ಇಂಟ್ರೆಸ್ಟ್ ಇದೆ ಅಂತಂದರೆ ಅದಕ್ಕೆ ಬೇಕಾದಂಥದ್ದು ಸಿಗುತ್ತೆ. ಇನ್ನು ಫುಡ್ ಕೋರ್ಟ್ ಇದೆ. ಸೊ ಇದೊಂಥರ ಆಲ್ ಇನ್ ಆಲ್. ಹಾಗಾಗಿ ಐಕ್ಯಾಗೆ ಹೋದರೆ ಟೈಮ್ ಪಾಸ್ ಆಗೋದೇ ಗೊತ್ತಾಗಲ್ಲ. ಬೆಳಗ್ಗೆ ಹೋದರೆ ಸಂಜೆ ಆಯಿತಾ, ಯಾವಾಗಾಯಿತು ಅನ್ನೋ ಥರ ಪ್ರಶ್ನೆ ಹುಟ್ಬಿಡುತ್ತೆ.
ಆಗಿಬಿಡುತ್ತೆ. ಸೊ ಅಷ್ಟು ಚೆನ್ನಾಗಿರುತ್ತೆ ಟೈಮ್ ಸ್ಪೆಂಡ್ ಮಾಡೋಕ್ಕೆ, ಎಸ್ಪೆಷಲಿ ಫ್ಯಾಮಿಲಿ ಟೈಮ್ ಸ್ಪೆಂಡ್ ಮಾಡಲಿಕ್ಕೆ ತುಂಬ ಚೆನ್ನಾಗಿರುತ್ತೆ. ನನಗಂತೂ ಸಖತ್ ಇಷ್ಟ. ನೀವು ನೋಡ್ತಾ ಇರ್ಬೋದು ಇಲ್ಲಿ ಏನು ಚೆನ್ನಾಗಿ ಮಾಡಿದ್ದಾರೆ ಅಂತ. ಒಂದು ಮಿನಿ ಝೂ ಥರ ಪುಟ್ಟದಾಗಿ ಎಲ್ಲ ಸಾಫ್ಟ್ ಟಾಯ್ಗಳಲ್ಲಿ ಮಾಡಿ ಈ ರೀತಿ ವಾಲಲ್ಲಿ ಹ್ಯಾಂಗ್ ಮಾಡಿದ್ದಾರೆ. ಮತ್ತು ಈ ರೀತಿ ಎಲ್ಲ ಸಾಫ್ಟ್ ಟಾಯ್ ಸೇಲ್ಗೆ ಕೂಡ ಇಟ್ಟಿದ್ದಾರೆ. ನನಗೆ ಇದು ನೋಡಿದಾಗ ಆ್ಯನಿಮಲ್ಸ್ ನೋಡಿದಾಗ ನೆನಪಾಯಿತು. ಏನಂದರೆ ನಾವು ಲಾಸ್ಟ್ ವೀಕು ಬನ್ನೇರುಘಟ್ಟ ಫಾರೆಸ್ಟ್ ವಿಸಿಟ್ ಮಾಡಿದ್ವಿ. ಅದ್ರ ವ್ಲಾಗ್ಸ್ನ ಕೂಡ ಮಾಡಿ ನಾವು ನಮ್ಮ ಯೂಟ್ಯೂಬ್ ಚಾನಲಲ್ಲಿ ಅಪ್ಲೋಡ್ ಮಾಡಿದ್ದೀನಿ. ನೀವು ಎಷ್ಟೊಂದು ಜನ ಈಗಾಗಲೇ ಆ ವಿಡಿಯೋಸ್ನ ನೋಡಿರ್ತೀರ. ಅಕಸ್ಮಾತ್ ನೋಡಿಲ್ಲ ಅಂತಂದರೆ ನಮ್ಮದು ಬನ್ನೇರುಘಟ್ಟ ಫಾರೆಸ್ಟ್ ವಿಸಿಟ್ ಮಾಡಿದ್ದು 3 ಪಾರ್ಟ್ಸ್ನಲ್ಲಿ ವ್ಲಾಗ್ನ ಅಪ್ಲೋಡ್ ಮಾಡಿದ್ದೀವಿ. ಪಾರ್ಟ್ 1, 2, 3 ಅಂತ. ಅಂದರೆ ಆ್ಯನಿಮಲ್ ಸಫಾರಿ ಮತ್ತು ಬನ್ನೇರುಘಟ್ಟ ಫಾರೆಸ್ಟ್ ಝೂ ಮತ್ತು ಬಟರ್ಫ್ಲೈ ಪಾರ್ಕ್, ಈ 3 ಪಾರ್ಟ್ನಲ್ಲಿ ವಿಡಿಯೋ ಅಪ್ಲೋಡ್ ಮಾಡಿದ್ದೀವಿ. ಪ್ಲೀಸ್ ಒಂದ್ಸಲಿ ವಿಸಿಟ್ ಮಾಡಿ, ಆ ವ್ಲಾಗ್ನ ಕೂಡ ನೋಡಿ ಅಂತ ಕೇಳ್ತಾ, ಹಾಗೆ ಇಲ್ಲಿ ಸ್ವಲ್ಪ ಎಜುಕೇಟಿವ್ ಟಾಯ್ಸ್ ಕೂಡ ಇತ್ತು. ಅಂದರೆ ಪುಟ್ಟು ಮಕ್ಕಳಿಗೆ ಈ ಬರ್ಡ್ಸು ಮತ್ತು ಈ ಫ್ರೂಟ್ಸು ಇದನ್ನೆಲ್ಲ ಹೇಳ್ಕೊಡೋದಕ್ಕೆ ಅದು ಕೂಡ ಚೆನ್ನಾಗಿತ್ತು. ಸ್ವಲ್ಪ ಇಂಟ್ರೆಸ್ಟಿಂಗ್ ಅಂತ ಅನ್ನಿಸ್ತು. ಹಾಗಾಗಿ ನೀವು ಈ ವಿಡಿಯೋ ಕ್ಲಿಪ್ಪಿಂಗ್ನಲ್ಲಿ ನೋಡಿರ್ಬೋದು. ನನಗೂ ಅದು ಕ್ಯೂರಿಯಸ್ ಅನ್ನಿಸ್ತು, ತೆಗೆದು ನೋಡ್ತಾ ಇದ್ದೆ ಕೂಡ. ಇದಾದಮೇಲೆ ನಾನು ಮತ್ತೆ ಈಗಾಗಲೇ ಹೇಳಿದಂತೆ ಈ ರೀತಿಯಾದಂತಹ ಏನು ಈ ಬಾಲ್ಕನಿ ಸೆಟಪ್ಪು ಅಥವಾ ಈ ಗಾರ್ಡನ್ ಏರಿಯಾ ಸೆಟಪ್ ಇದೆ ಅದು, ಮತ್ತು ಈ ಕಿಚನ್ ಆರ್ಗನೈಸೇಷನು, ಇದ್ರದ್ದನ್ನೆಲ್ಲದನ್ನೂ ಸ್ವಲ್ಪ ಕ್ಲಿಪ್ಪಿಂಗ್ಸ್ನ ತೆಗೆದು ಈ ವಿಡಿಯೋನಲ್ಲಿ ಆ್ಯಡ್ ಮಾಡಿದ್ದೀನಿ. ಆ್ಯಕ್ಚುಲಿ ನನಗೆ ಇಲ್ಲಿ ತುಂಬ ಇಷ್ಟ ಆಗಿದ್ದು ಅಂದರೆ ಆ ಕಲರ್ ಬೇಸ್ಡ್ ಥೀಮ್ಸ್. ಅಂದರೆ ನಮ್ಮ ಕಿಚನ್ ಕ್ಯಾಬಿನೆಟ್ಸ್ ಏನು ಕಲರ್ ಇರುತ್ತೆ ಅದಕ್ಕೆ ಸೂಟ್ ಆಗೋ ರೀತಿಯಾದಂಥ ಕ್ರಾಕರಿ ಸೆಟ್ಸ್. ನನಗೆ ಈ ಕಲರ್ ಮ್ಯಾಚಿಂಗ್ ಥೀಮ್ ತುಂಬ ಚೆನ್ನಾಗಿ ಇಷ್ಟ ಆಯಿತು. ನಾವು ವಿಸಿಟ್ ಮಾಡಿದ್ದು ವೀಕೆಂಡ್ ಆಗಿದ್ದರಿಂದ ತುಂಬ ಜನ ಇದ್ದರು ಅಂತಲೇ ಹೇಳ್ಬೋದು. ಅಂದರೆ ಸಖತ್ತು ಕ್ರೌಡ್ ಇತ್ತು. ಹಾಗಾಗಿ ವಿಡಿಯೋ ತೆಕ್ಕೊಳ್ಳೋದು ಸುಲಭ ಆಗಿರಲಿಲ್ಲ. ಅಂದರೆ ಜನ ಅಡ್ಡ ಬರ್ತಾಯಿದ್ರು. ಬಟ್ ಸ್ಟಿಲ್ ನನಗೆ ಏನೇನು ಇಷ್ಟ ಆಯಿತು ಅದನ್ನು ನಾನು ಕ್ಯಾಪ್ಚರ್ ಮಾಡಿ ಅದನ್ನ ಈ ಬ್ಲಾಗ್ನಲ್ಲಿ ಆ್ಯಡ್ ಮಾಡಿದ್ದೀನಿ. ನನಗೆ ಈ ಪರ್ಟಿಕ್ಯುಲರ್ ಕ್ಲಿಪ್ನ ನೀವು ನೋಡ್ತಾ ಇದ್ದೀರಲ್ಲ, ಇದು ನ್ಯೂ ಬಾರ್ನ್ ಬೇಬಿ ರೂಮ್. ಇದು ನನಗೆ ಸಖತ್ ಕ್ಯೂಟ್ ಅನಿಸ್ತು. ನೋಡಿ ಎಷ್ಟು ಚೆನ್ನಾಗಿದೆ. ಆ ಪುಟ್ಟು ಮಗುಗೆ ಅಂತಲೇ ಮಾಡಿರೋ ಅಂಥ ರೂಮು, ಅದರ ಡೈಪರ್ ಚೇಂಜಿಂಗ್ ಟೇಬಲ್ಲು, ಅದ್ರ ಡ್ರೆಸ್ ಎಲ್ಲ ಇಡೋದಕ್ಕೆ ಒಂದು ಪುಟ್ಟು ವಾರ್ಡ್ರೋಬು, ಮತ್ತು ಅದಕ್ಕೊಂದು ಪುಟ್ಟು ಕ್ರೇಡಲ್ಲು ಎಲ್ಲ ಎಷ್ಟು ಕ್ಯೂಟ್ ಆಗಿದೆ ಅಲ್ಲ. ಸೊ ನ್ಯೂ ಬಾರ್ನ್ ಬೇಬಿಗೂ ಒಂದು ರೂಮ್ ಎಷ್ಟು ಚೆನ್ನಾಗಿ ಪ್ಲ್ಯಾನ್ ಮಾಡ್ಬೋದು ನೋಡಿ. ಇದೆಲ್ಲ ಸಖತ್ ಇಂಟ್ರೆಸ್ಟಿಂಗ್ ಅಂತ ಅನಿಸುತ್ತೆ ನೋಡಿದಾಗ. ನಿಮಗೂ ಇಷ್ಟ ಆಗ್ಬೋದು ಅಂತ ಅನ್ಕೋತೀನಿ. ಅಕಸ್ಮಾತ್ ಏನಾದರೂ ನಿಮಗೆ ಈ ಐಕ್ಯಾ ಟೂರ್ ಅಥವಾ ಈ ಐಕ್ಯಾ ಶಾಪಿಂಗ್ ವ್ಲಾಗ್ ಇಷ್ಟ ಆಗಿದ್ದರೆ ಪ್ಲೀಸ್ ವಿಡಿಯೋನ ಲೈಕ್ ಮಾಡೋದನ್ನು ಮರಿಬೇಡಿ. ಹಾಗೆ ಈ ಪುಟ್ಟು ಸೋಫಾಗಳಿದೆ. ಅಂದರೆ ಮಕ್ಕಳಿಗೆ, ಚಿಕ್ಕ ಮಕ್ಕಳಿಗೆ ಬಿಲೋ 5 ಇಯರ್ಸು ಅಥವಾ ಬಿಲೋ 10 ಇಯರ್ಸ್ ಮಕ್ಕಳಿಗೆ ಈ ರೀತಿಯಾದಂಥ ಪುಟ್ಟು ಸೋಫಾಗಳು ತುಂಬ ಕಲೆಕ್ಷನ್ಸ್ ಇದೆ, ತುಂಬ ವೆರೈಟೀಸ್ ಇದೆ. ನನಗಂತೂ ಈ ಸೋಫಾಗಳು ಕೂಡ ಅಷ್ಟೇ ಇಷ್ಟ ಆಯಿತು. ಸೊ ನಿಮ್ಮನೆ ಥೀಮ್ಗೆ ಮ್ಯಾಚ್ ಆಗೋ ತರಹ ಸೋಫಾಗಳನ್ನ ನೀವು ಏನಾದರೂ ಹುಡುಕ್ತಾ ಇದ್ದರೆ ಇಲ್ಲಿ ನೋಡ್ಬೋದು. ಈ ಕಿಡ್ಸ್ ಫರ್ನಿಚರ್ ಸೆಕ್ಷನ್ನೇ ಸಪ್ರೇಟಾಗಿ ಇಟ್ಟಿದ್ದಾರೆ. ಚೆನ್ನಾಗಿದೆ ಕಲೆಕ್ಷನ್ಸು. ಲಾಸ್ಟ್ ಟೈಮ್ ಕೂಡ ನಾವು ತೊಗೊಂಬಂದಿದ್ವಿ ಆ್ಯಂಡ್ ಅದ್ರ ಕ್ವಾಲಿಟಿ ಕೂಡ ಅಷ್ಟೇ ಚೆನ್ನಾಗಿದೆ ಇವತ್ತಿಗೂ. ಸೊ ಈ ಕಿಡ್ಸ್ ಫರ್ನಿಚರ್ಸ್ನ ಡೆಫಿನೆಟ್ಲಿ ನಾನು ರೆಕಮೆಂಡ್ ಮಾಡ್ತೀನಿ. ಆ್ಯಂಡ್ ಈ ಲ್ಯಾಪ್ಟಾಪ್ ಟೇಬಲ್ ಇದೆಯಲ್ಲ, ಈ ರೈಟಿಂಗ್ ಟೇಬಲ್ಲು, ಇದು ಫೋಲ್ಡಬಲ್ ಟೇಬಲ್ಲು. ಇದು ಕೂಡ ತುಂಬ ಯೂಸ್ಫುಲ್ ಅಂತ ನನಗನ್ಸುತ್ತೆ. ನಾನು ಐ ಥಿಂಕ್ ಲಾಸ್ಟ್ ಇಯರ್ ಹೋದಾಗ ಈ ಲ್ಯಾಪ್ಟಾಪ್ ಟೇಬಲ್ ತೊಗೊಂಬಂದಿದ್ದು. ಮೋಸ್ಟ್ ಆಫ್ ದ ವೆಜ್ ಊಟ ತಿಂಡಿ ಯೂಟ್ಯೂಬ್ ವೀಡಿಯೋಸ್ನಲ್ಲಿ ನೀವು ಈ ಟೇಬಲ್ನ ನೋಡಿರ್ತೀರ. ತುಂಬ ಸ್ಟಡಿ ಆಗಿದೆ, ಚೆನ್ನಾಗಿದೆ, ಮತ್ತು ಫೋಲ್ಡಬಲ್ಲು, ಹ್ಯಾಂಡಿ ಆಗಿದೆ. ನಾವೇನು ತೊಗೊಳೋದು ಬೇಡ ಅಂತಲೇ ಅಂದ್ಕೊಂಡು ಸಣ್ಣ ಪುಟ್ಟ ಕೆಲವೊಂದಿಷ್ಟು ಸಾಮಾನುಗಳನ್ನ ನಾವು ಕೂಡ ಶಾಪಿಂಗ್ ಮಾಡೇ ಬಿಟ್ವಿ. ಈ ವ್ಲಾಗ್ ಆಲ್ಮೋಸ್ಟ್ ಎಂಡಿಂಗ್ನಲ್ಲಿ ನಾನು ಏನೇನು ಕೊಂಡ್ಕೊಂಡೆ ಇವತ್ತು ಐಕ್ಯಾನಲ್ಲಿ ಅಂತ ಹಾಗೆ ಪುಟ್ಟದಾಗಿ ಒಂದು ವಿಡಿಯೋ ಕ್ಲಿಪ್ನ ಮಾಡಿ ಇದರಲ್ಲಿ ಆ್ಯಡ್ ಮಾಡಿದ್ದೀನಿ. ಅದನ್ನ ಕೂಡ ನೋಡಿ. ಹಾಗೆ ಇಲ್ಲಿ ಫುಡ್ ಕೋರ್ಟ್ ಕೂಡ ತುಂಬ ಚೆನ್ನಾಗಿದೆ. ನಾವು ಆಲ್ರೆಡಿ ಮನೆಯಲ್ಲೇ ಲಂಚ್ ಮಾಡ್ಕೊಂಡು ಹೋಗಿದ್ದರಿಂದ ನಾವೇನು ಇಲ್ಲಿ ಲಂಚ್ಗೆ ಅಂತ ಹೋಗಿರಲಿಲ್ಲ. ಸೊ ಮಕ್ಕಳು ಕಾಫಿ, ಐಸ್ ಕ್ರೀಮ್ ಆ ಥರದ್ದು ಏನಾದರೂ ತೊಗೊಂಡ್ರು ಅಷ್ಟೇ. ನೀವು ಈ ಡೆಕೋರೇಟಿವ್ ಐಟಮ್ಸು ಅಥವಾ ಈ ಆರ್ಟಿಫಿಷಿಯಲ್ ಫ್ಲವರ್ಸು, ಪ್ಲ್ಯಾಂಟ್ಸು ಆ ಥರ ಹುಡುಕ್ತಾ ಇದ್ದೀರಾ ಅಂತಂದರೆ ವೆರೈಟೀಸ್ ಆಫ್ ಕಲೆಕ್ಷನ್ಸ್ ಇದೆ. ಆ್ಯಕ್ಚುಲಿ ನಾನು ಅಂದ್ಕೊಂಡಿದ್ದೆ ಅದೆಲ್ಲ ಆರ್ಟಿಫಿಷಿಯಲ್ ಫ್ಲವರ್ಸು, ಆರ್ಟಿಫಿಷಿಯಲ್ ಪ್ಲ್ಯಾಂಟ್ಸ್ನ ಅಷ್ಟೇ ಇಟ್ಟಿದ್ದಾರೆ ಅಂತ. ಬಟ್ ಹತ್ತಿರ ಹೋಗಿ ನಾನು ನೋಡಿದಾಗಲೇ ನನಗೆ ಫೀಲ್ ಆಗಿದ್ದು ಅದರಲ್ಲಿ ರಿಯಲ್ ಪ್ಲ್ಯಾಂಟ್ಸ್ ಆ್ಯಂಡ್ ರಿಯಲ್ ಫ್ಲವರ್ಸು ಇದೆ ಎಷ್ಟೊಂದು. ಸೊ ನಿಮಗೆ ಆರ್ಟಿಫಿಷಿಯಲ್ ಬೇಕಂದರೆ ಆರ್ಟಿಫಿಷಿಯಲ್ ತೊಗೋಬೋದು, ಮತ್ತು ರಿಯಲ್ ಪ್ಲ್ಯಾಂಟ್ಸ್ನ ಕೂಡ ಅವರು ಸೇಲ್ಗಿಟ್ಟಿದ್ದಾರೆ. ಅದು ಬೇಕಂದರೆ ಅದನ್ನೂ ತೊಗೊಳ್ಬೋದು. ಬಟ್ ನಾನು ಇನ್ನೊಂದು ಟಿಪ್ ಹೇಳೋದನ್ನ ಮರ್ತುಬಿಟ್ಟೆ. ಅದೇನೆಂದರೆ
ನಾವು ಲಾಸ್ಟ್ ಟೈಮೆಲ್ಲ ಹೋದಾಗ ಯೂಶ್ವಲಿ ಕಾರಲ್ಲೇ ಹೋಗ್ತಾ ಇದ್ವಿ ಐಕ್ಯಾಗೆ, ಹಾಗಾಗಿ ನಮ್ಗೆ ಏನು ಬೇಕೋ ಅದು ತೊಗೊಂಡು ಬಿಲ್ ಮಾಡಿಸ್ಕೊಂಡು ಬಂದುಬಿಡ್ತಾಯಿದ್ವಿ. ಬಟ್ ಈ ಸಲ ನಾವು ಮೆಟ್ರೋ ಟ್ರೈನಲ್ಲಿ ಹೋಗಿದ್ರಿಂದ ನಮಗೆ ಟ್ರಾವೆಲ್ ಮಾಡೋದಕ್ಕೆ ಏನಷ್ಟು ಕಷ್ಟ ಅನಿಸ್ಲಿಲ್ಲ, ಟ್ರಾಫಿಕ್ ಇರಲಿಲ್ಲ, ಬೇಗ ಹೊಟ್ಟೋದ್ವಿ ಆರಾಮ್ಸೆ, ಅದೆಲ್ಲ ಕರೆಕ್ಟು ಅಡ್ವಾಂಟೇಜು. ಬಟ್ ಒನ್ ಪಾಯಿಂಟ್ ಏನಪ್ಪ ಅಂತಂದರೆ ನಾವು ಇಲ್ಲಿ ಸಿಸರ್ಸು, ನೈಫ್ಸು ಆ ಥರ ಏನೇನು ತೊಗೊಳ್ಲಿಕ್ಕೆ ಆಗಲಿಲ್ಲ. ಆ್ಯಕ್ಚುಲಿ ಆ ಥರ ಸಿಸರ್ಸು, ನೈಫ್ಸು ಅದೆಲ್ಲದ್ರ ಮೇಲೆ ತುಂಬ ಡಿಸ್ಕೌಂಟ್ಸ್ ಇತ್ತು, ಆಫರ್ಸ್ ಇತ್ತು. ಹಾಗಾಗಿ ನಾನು ಒಂದಷ್ಟು ತೊಗೊಂಡಿದ್ದೆ. ಬಟ್ ನಾವು ಅದನ್ನೆಲ್ಲ ತೊಗೊಂಡು ಬಿಲ್ಲಿಂಗ್ ಸೆಕ್ಷನಿಗೆ ಬಂದಾಗ ಅವ್ರು ಕೇಳಿದ್ರು ನಮ್ಮನ್ನ, ಈ ಥರ ಮೆಟ್ರೋ ಟ್ರೈನಲ್ಲಿ ಹೋಗ್ತಾ ಇದ್ದೀರಾ ನೀವು ಅಂತ. ಅಲ್ಲೇ ಅವರು ನಮಗೆ ಅದನ್ನ ಬಿಲ್ ಮಾಡಲೇ ಇಲ್ಲ, ಅವಾಯ್ಡ್ ಮಾಡಿಬಿಟ್ರು. ಸೊ ನೀವೇನಾದರೂ ಮೆಟ್ರೋ ಟ್ರೈನಲ್ಲಿ ಹೋಗೋದಾಗಿದ್ದರೆ ಈ ತರಹದ ಐಟಮ್ಸ್ನ ನೀವು ಶಾಪ್ ಮಾಡೋಕ್ಕಾಗಲ್ಲ. ಅಕಸ್ಮಾತ್ ನಿಮಗೆ ಈ ರೀತಿಯಾದಂಥ ಐಟಮ್ಸ್ನ ಶಾಪ್ ಮಾಡಬೇಕು ಅನ್ನೋ ಪ್ಲ್ಯಾನ್ ಇದ್ದರೆ ಆವಾಗ ನೀವು ಮೆಟ್ರೋ ಟ್ರೈನಲ್ಲಿ ಹೋಗೋಕ್ಕಾಗಲ್ಲ, ಇದರ್ ದಿಸ್ ಆರ್ ದ್ಯಾಟ್. ಸೊ ನೋಡಿಕೊಂಡು ಪ್ಲ್ಯಾನ್ ಮಾಡಿ. I'll meet you on the dance floor. Can you meet me on the dance floor? Yeah, I see you on the dance floor. Can you meet me on the dance floor? 'Cause I wanna dance. 'Cause I wanna dance. I wanna dance. I wanna dance. I wanna dance. 'Cause I wanna dance. I wanna dance. I wanna dance. Can you meet me on the dance floor? I wanna dance. I wanna dance. I wanna dance. 'Cause I wanna dance. I wanna dance. I wanna dance. I wanna dance. 'Cause I wanna dance. Yeah, I'll meet you on the dance floor. Can you meet me on the dance floor? Yeah, I see you on the dance floor. Can you meet me on the dance floor? Cause I wanna dance. I wanna dance. I wanna dance. I wanna dance. Cause I wanna dance. I wanna dance. I wanna dance. Can you meet me on the dance? I wanna dance. I wanna dance. I wanna dance. Cause I wanna dance. 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 I wanna dance.
ಕೆಲವರಿಗೆ ಈ ವ್ಲಾಗ್ನ ನೋಡಿದಾಗ ಇದೇನು ಇಷ್ಟು ದೊಡ್ಡ ಲೆಂತಿ ವಿಡಿಯೋ ಅಂತ ಅನ್ನಿಸ್ಬೋದು. 30 ಮಿನಿಟ್ಸ್ ವಿಡಿಯೋ ಅಂತ. ಆ್ಯಕ್ಚುಲಿ ಇಡೀ ಐಕಿಯಾ ಟೂರ್ ಮಾಡಬೇಕು ಅಂತಂದರೆ ಹಾಫ್ ಆನ್ ಅವರ್ ವ್ಲಾಗ್ ಸಾಕಾಗಲ್ಲ, ದೊಡ್ಡ ವ್ಲಾಗ್ ಆಗುತ್ತೆ. ಆದರೆ ನಾನು ಎಲ್ಲದನ್ನೂ ಕವರ್ ಮಾಡಿಲ್ಲ. ಪುಟ್ಟದಾಗಿ ನನಗೆ ಯಾವ್ಯಾವ್ದು ಇಷ್ಟ ಆಯಿತು ಆ ರೀತಿಯಾದಂಥ ಪುಟ್ಟ ಕ್ಲಿಪ್ಪಿಂಗ್ಸ್ನ ಸಾಧ್ಯ ಆದಷ್ಟು ಎಲ್ಲ ಸೆಕ್ಷನಲ್ಲೂ ಚೂರು ಅಂತ ತೆಗೆದು ಈ ವ್ಲಾಗ್ನಲ್ಲಿ ಆ್ಯಡ್ ಮಾಡಲಿಕ್ಕೆ ಟ್ರೈ ಮಾಡಿದ್ದೀನಿ. ಹಾಗೆ ಶಾಪಿಂಗ್ ಇಷ್ಟಪಡೋರಿಗೆ, ಇದನ್ನೆಲ್ಲ ನೋಡಲಿಕ್ಕೆ ಇಷ್ಟಪಡೋರಿಗೆ ಈ ವ್ಲಾಗ್ ತುಂಬ ಇಷ್ಟ ಆಗುತ್ತೆ ಅಂತ ಅಂದ್ಕೊಳ್ತೀನಿ. ನಮಗಂತೂ ಈ ವಿಂಡೋ ಶಾಪಿಂಗ್ ಮಾಡೋದು ಅಂತಂದರೆ ತುಂಬ ಖುಷಿ ಅನಿಸುತ್ತೆ. ಸೊ ನೀವು ಯಾರಾದರೂ ನನ್ನಂಥವ್ರಾಗಿದ್ದರೆ, ವಿಂಡೋ ಶಾಪಿಂಗ್ ಇಷ್ಟಪಡೋರಾಗಿದ್ದರೆ ಅಥವಾ ಈ ರೀತಿಯಾದಂಥ ವ್ಲಾಗ್ನ ಇಷ್ಟಪಡೋರಾಗಿದ್ದರೆ ಪ್ಲೀಸ್ ಒಂದು ಲೈಕ್ನ ಕ್ಲಿಕ್ ಮಾಡೋದನ್ನ ಮರಿಬೇಡಿ. ಹಾಗಾಗಿ ನಾನು ಕಂಪ್ಲೀಟ್ ವಿಡಿಯೋನಲ್ಲಿ ವಾಯ್ಸ್ ಓವರ್ ಕೊಟ್ಟಿಲ್ಲ, ಅಲ್ಲಲ್ಲೇ ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ನ ಆ್ಯಡ್ ಮಾಡಿದ್ದೀನಿ. ಮತ್ತು ಎಲ್ಲಿ ಸಾಧ್ಯ ಆಯಿತು ಅಲ್ಲಿ ಸ್ವಲ್ಪ ವಾಯ್ಸ್ನ ಕೊಡಲಿಕ್ಕೆ ಟ್ರೈ ಮಾಡಿದ್ದೀನಿ ಕೂಡ. Opened in the air, just suck me up, 'cause I really don't care. While I'm falling, I wondered if you would miss me when I'm gone. While I'm falling, I wondered if you would, 'cause I am gone. I feel so hollow when
ಹಾಗೆ ನಾವೇನಿವತ್ತು ಶಾಪಿಂಗ್ ಮಾಡಬೇಕು ಅಂತ ಐಕಿಯಾಗಿ ಡೆಫಿನೆಟ್ಲಿ ಬಂದಿರಲಿಲ್ಲ. ಸುಮ್ಮನೆ ಮೆಟ್ರೋ ಟ್ರೈನಲ್ಲಿ ಒಂದು ರೌಂಡ್ ಹೋಗಿ ಬರೋಣ, ಮಕ್ಕಳು ಹಠ ಮಾಡಿದ್ರು ಅಂತ ಅವ್ರನ್ನ ಕರ್ಕೊಂಬಂದಿದ್ದಷ್ಟೇ. ಸೊ ಎನಿವೆ ಬಂದಿದ್ದೀವಲ್ಲ, ಬಂದಾಗ ಕೆಲವು ವಸ್ತುಗಳು ಇಷ್ಟ ಆಗುತ್ತೆ, ಇನ್ನು ಕೆಲವು ಮಕ್ಕಳು ಇದ್ಬೇಕು ಅಂತ ಹೇಳ್ತಾರೆ. ಹಾಗಾಗಿ ನಾವು ಸಣ್ಣ ಪುಟ್ಟ ಕೆಲವೊಂದಷ್ಟು ವಸ್ತುಗಳನ್ನ ತೊಗೊಂಡ್ವಿ ಅಷ್ಟೇ. ಜಾಸ್ತಿ ಏನು ಶಾಪಿಂಗ್ ಅಂತ ಮಾಡಲಿಲ್ಲ, ಬಿಕಾಸ್ ಏನು ನೆಸೆಸಿಟಿ ಇರಲಿಲ್ಲ, ಆ ಥರ ತೊಗೊಳ್ಳೋ ಅಂಥ ಪ್ಲ್ಯಾನ್ಸು ಏನೂ ಇರಲಿಲ್ಲ. ಹಾಗಾಗಿ ಸೊ ತಗೊಂಡು ನಾವು ಮತ್ತೆ ಹೇಗೆ ಮೆಟ್ರೋ ಟ್ರೈನಲ್ಲಿ ಬಂದ್ವಿ ಅದೇ ರೀತಿ ಮತ್ತೆ ಮೆಟ್ರೋ ಟ್ರೈನಲ್ಲೇ ವಾಪಸ್ ಹೊರಟ್ವಿ. ನನಗೆ ಇದೊಂದು ತುಂಬ ಯೂಸ್ಫುಲ್ ಅಂತ ಅನಿಸ್ತು. ಈ ಬೆಂಗಳೂರು ಟ್ರಾಫಿಕ್ನಲ್ಲಿ 50 ಕಿಲೋಮೀಟ್ರ್ 60 ಕಿಲೋಮೀಟ್ರ್ ಕಾರ್ ಡ್ರೈವ್ ಮಾಡ್ಕೊಂಡು ಬರೋಕ್ಕಿಂತ ಎಸ್ಪೆಷಲಿ ಐಕಿಯಾಗಿ ಹೋಗಬೇಕು ಅಂತಂದರೆ ಮೆಟ್ರೋ ಟ್ರೈನಲ್ಲಿ ಹೋಗೋದು ಬೆಸ್ಟ್ ಆಪ್ಷನ್ ಅಂತ ಅನಿಸುತ್ತೆ. ಆರಾಮ್ಸೆ ಹೋಗಿ ರೀಚ್ ಆಗ್ಬೋದು, ಯಾವ ಟ್ರಾಫಿಕ್ ಟೆನ್ಷನ್ ಇರಲ್ಲ, ಡ್ರೈವ್ ಮಾಡಬೇಕನ್ನೋ ಟೆನ್ಷನ್ ಇರಲ್ಲ. ಸೊ ಮತ್ತೆ ಮೆಟ್ರೋನಲ್ಲೇ ನಾವು ವಾಪಸ್ ಮನೆಗೆ ಬಂದ್ವಿ. ಹಾಗೆ ಈ ವಿಡಿಯೋನಲ್ಲಿ ಶಾರ್ಟ್ ಆಗಿ ನಾನಿವತ್ತು ಐಕಿಯಾನಲ್ಲಿ ಏನೇನು ಶಾಪ್ ಮಾಡ್ಕೊಂಡ್ಬಂದೆ ಅಂತ ಒಂದ್ಸಲಿ ಸಣ್ಣ ಗ್ಲಿಮ್ಸ್ ತೋರಿಸ್ಬಿಡ್ತೀನಿ. ನಾನು ಬ್ಯಾಗ್ ತೊಗೊಂಡು ಹೋಗಿರಲಿಲ್ಲ, ಹಾಗಾಗಿ ನಾನು ಐಕಿಯಾನಲ್ಲೇ ಒಂದು ಶಾಪಿಂಗ್ ಬ್ಯಾಗ್ನ ತೊಗೊಂಡೆ. ಇದಕ್ಕೆ ಆ್ಯಕ್ಚುಲಿ 149 ರುಪೀಸು, ಬಟ್ ಇಟ್ ಈಸ್ ವರ್ತ್ ಅಂತ ಅನಿಸುತ್ತೆ. ಇದು ಕ್ಲಾತ್ ಬ್ಯಾಗು, ತುಂಬ ಚೆನ್ನಾಗಿದೆ ಕ್ವಾಲಿಟಿ. ಆ್ಯಕ್ಚುಲಿ ನಾನು ಲಾಸ್ಟ್ ಟೈಮ್ ಹೋದಾಗಲೂ ಈ ಥರದ್ದು 2-3 ಬ್ಯಾಗ್ಸ್ನ ಶಾಪ್ ಮಾಡ್ಕೊಂಡು ತಂದಿದ್ದೆ. ನನಗೆ ಆ ಕ್ವಾಲಿಟಿ ತುಂಬ ಇಷ್ಟ ಆಗಿತ್ತು. ಹಾಗಾಗಿ ಈ ಸಲ ನಾನು ಈ ರೀತಿಯಾದಂಥ ಒಂದು ಬ್ಯಾಗ್ನ ಕೊಂಡ್ಕೊಂಡೆ. ಇದಕ್ಕೆ 2 ಹ್ಯಾಂಡಲ್ಸ್ ಇದೆ, ಒಂದು ಶಾರ್ಟು ಮತ್ತು ಒಂದು ಲಾಂಗು. ಇದು ತುಂಬ ಯೂಸ್ಫುಲ್ ಆಗುತ್ತೆ ನನಗಂತೂ ವೀಕೆಂಡಲ್ಲಿ ಮನೆಗೆ ಗ್ರಾಸರೀಸ್ ವೆಜಿಟೇಬಲ್ಸ್ ಅದೆಲ್ಲ ತರುವಾಗ. ಹಾಗಾಗಿ ನನಗೆ ಈ ಬ್ಯಾಗ್ ತುಂಬ ಇಷ್ಟ. ಏನೇನು ತಂದೆ ಅಂತಂದರೆ, ಫಸ್ಟು ನಮ್ಮ ಅಪ್ಪು ಹೋದ ತಕ್ಷಣ ಎಂಟ್ರೆನ್ಸ್ನಲ್ಲೇ ಇದೊಂದು ಸಾಫ್ಟ್ ಆಯಿತು, ಹಾಗಾಗಿ ಇದನ್ನ ತೊಗೊಂಡ. ಇದು ಡಿಸ್ಕೌಂಟೆಡ್ ಪ್ರೈಸ್ ಬಂದು 299 ರುಪೀಸು. ತುಂಬ ಸಾಫ್ಟ್ ಆಗಿದೆ, ಚೆನ್ನಾಗಿದೆ, ಇದು ಮಕ್ಕಳಿಗೆ ಅಟ್ರಾಕ್ಟಿವ್ ಆಗಿದೆ. ಸೊ ಅವನು ಇದೊಂದು ತೊಗೊಂಡ. ಅದಾದ್ಮೇಲೆ ನಾನು ಇದೊಂದು ಸ್ಟ್ಯಾಂಡ್ ತೊಗೊಂಡೆ. ನಾವು ಬೇಕಾದರೆ ಇದನ್ನ ಕಿಚನಲ್ಲಿ ವಾಲ್ಗೆ ಫಿಕ್ಸ್ ಮಾಡಿಕೊಂಡ್ರೆ ಇದರೊಳಗೆ ಆಯಿಲ್ ಡಿಸ್ಪೆನ್ಸರು, ಸ್ಪೈಸಸ್ ಬಾಕ್ಸು ಅದನ್ನೆಲ್ಲ ಇಟ್ಕೊಳ್ಬಹುದು. ಇಲ್ಲ ನಾವು ಇದನ್ನ ಬಾತ್ರೂಮಿಗೆ ಫಿಕ್ಸ್ ಮಾಡಿದ್ರೆ ಇದರೊಳಗೆ ಬ್ರಷ್ ಸ್ಟ್ಯಾಂಡು, ಸೋಪ್ಸು ಅದನ್ನು ಬೇಕಾದ್ರೂ ಇಟ್ಕೊಳ್ಬಹುದು. ಇದೊಂಥರ ನನಗೆ ಇಷ್ಟ ಆಯಿತು, ಹಾಗಾಗಿ ಇದನ್ನು ತಗೊಂಡೆ. ಇದ್ರ ಡಿಸ್ಕೌಂಟೆಡ್ ಪ್ರೈಸ್ ಎಷ್ಟಪ್ಪ ಅಂತಂದರೆ 349 ರುಪೀಸು. ಅದಾದ್ಮೇಲೆ ನಮ್ಮ ಚಿಲ್ಟು ಇದೊಂದು ಅಲಾರಾಮ್ ಟೈಮ್ ಪೀಸ್ ತಗೊಂಡ. ಇದ್ರ MRP 800 ಸಮಥಿಂಗ್ ಇದೆ, ಬಟ್ ಆಫ್ಟರ್ ಡಿಸ್ಕೌಂಟು ಇದು 599 ರುಪೀಸ್ ಆಯಿತು. ಇದೊಂಥರ ಚೆನ್ನಾಗಿ ಕಾಣ್ತಾ ಇತ್ತು, ಆಂಟಿಕ್ ಥರ ಇದೆ ಅಂತ ಫೀಲ್ ಆಯಿತು. ಅವನಿಗೂ ತುಂಬ ಇಷ್ಟ ಆಯಿತು, ಹಾಗಾಗಿ ಇದೊಂದು ಅಲಾರಾಮ್ ಟೈಮ್ ಪೀಸ್ ತಗೊಂಡೆ. ಇದು ಕಿಡ್ಸ್ ಶರ್ಟ್ ಹ್ಯಾಂಗರು. ಇದು 99 ರುಪೀಸ್ಗೆ 8 ಹ್ಯಾಂಗರ್ಸು. ನಾನು ಲಾಸ್ಟ್ ಟೈಮ್ ಐಕಿಯಾಗಿ ಹೋದಾಗಲೂ ಈ ಥರದ್ದು ಒಂದು 2-3 ಸೆಟ್ ತೊಗೊಂಬಂದಿದ್ದೆ. ನನಗೆ ತುಂಬ ಇಷ್ಟ ಆಗಿತ್ತು. ಆ್ಯಕ್ಚುಲಿ ಮಕ್ಕಳು ಶರ್ಟ್ ಪ್ಯಾಂಟ್ ಹಾಕ್ಲಿಕ್ಕೆ ಇದು ವಾರ್ಡ್ರೋಬ್ನಲ್ಲಿ ತುಂಬ ಚೆನ್ನಾಗಿರುತ್ತೆ, ಅವ್ರ ಸೈಜ್ಗೆ ಕರೆಕ್ಟ್ ಆಗುತ್ತೆ. ಸೊ ನನಗೆ ಇನ್ನೊಂದು ಸ್ವಲ್ಪ ಶಾರ್ಟೇಜ್ ಆಗಿದೆ ಅಂತ ಅನ್ನಿಸ್ತಾ ಇತ್ತು. ಹಾಗಾಗಿ ಈ ಸಲ ಐಕಿಯಾಗಿ ಹೋಗುವಾಗಲೇ ಹ್ಯಾಂಗರ್ ತೊಗೋಬೇಕು ಅಂತ ಅಂದ್ಕೊಂಡಿದ್ದೆ, ಹಾಗಾಗಿ ಅದನ್ನು ತೊಗೊಂಬಂದೆ. ಇದು ಚೆನ್ನಾಗಿದೆ, ನಿಮ್ಮ ಮನೆಯಲ್ಲೂ ಮಕ್ಕಳ ಡ್ರೆಸ್ಗಳಿಗೆ ಇದನ್ನ ಯೂಸ್ ಮಾಡಬಹುದು, ರೆಕಮೆಂಡ್ ಮಾಡ್ತೀನಿ. ಅದಾದ್ಮೇಲೆ ಇದು ಸೆಟ್ ಆಫ್ 6 ಪ್ಲೇಟ್ಸ್ 99 ರುಪೀಸು. ನಾನು ಲಾಸ್ಟ್ ಟೈಮ್ ಹೋದಾಗ ಈ ಥರದ್ದು ಸೆಟ್ ಆಫ್ 6 ಕಪ್ಸು, ಗ್ಲಾಸಸ್ಸು, ಸ್ಪೂನ್ಸು ಎಲ್ಲ ತೊಗೊಂಬಂದಿದ್ದೆ. ನಾನು ಈ ಥರ ಪ್ಲೇಟ್ಸ್ ತಂದಿರಲಿಲ್ಲ, ಸೊ ಅದೇ ಕಲರ್ ಮ್ಯಾಚ್ ಆಗುತ್ತೆ ಅಂತ ಅನ್ನಿಸ್ತು. ಸೊ ಈ ಸಲ ಈ ಥರದ್ದು ಸೆಟ್ ಆಫ್ 6 ಪ್ಲೇಟ್ಸ್ ತೊಗೊಂಬಂದಿದ್ದೀನಿ. ಸ್ನ್ಯಾಕ್ಸ್ ಎಲ್ಲ ಹಾಕೊಡ್ಲಿಕ್ಕೆ, ಡ್ರೈ ಸ್ನ್ಯಾಕ್ಸ್ ಹಾಕೊಡ್ಲಿಕ್ಕೆ ಚೆನ್ನಾಗಿರುತ್ತೆ ಇದು. ಅಂದರೆ ಬಿಸಿ ಪದಾರ್ಥ ಹಾಕಬಾರ್ದು, ಪ್ಲಾಸ್ಟಿಕ್ ಅಲ್ವಾ, ಹಾಗಾಗಿ. ಬಟ್ ಅದರ್ವೈಸ್ ಬಿಸ್ಕೆಟ್ಸ್ ಅದೆಲ್ಲ ಕೊಡ್ಲಿಕ್ಕೆ ಚೆನ್ನಾಗಿದೆ. ಆ ಕಲರ್ ನೋಡೋದಾದ್ರೆ ಈ ತರ ಸ್ಕೈ ಬ್ಲೂ, ಗ್ರೇ, ಪಿಂಕ್, ವೈಟ್, ಯೆಲ್ಲೋ, ಪಿಸ್ತಾ ಕಲರ್ ಈ ತರ ಇದೆ. ಹೇಗೂ ಪ್ಲೇಟ್ಸ್ ತಗೊಂಡಲ್ಲ ಅಂತ ಅದ್ರ ಜೊತೆ ಅದಕ್ಕೆ ಮ್ಯಾಚ್ ಆಗೋ ತರ ಸ್ಪೂನ್ಸ್ನ ಕೂಡ ತಗೊಂಡೆ. ಇದು ಸೆಟ್ ಆಫ್ 4 ಸ್ಪೂನ್ಸು 19 ರುಪೀಸು. ಸೊ ನಾನು 8 ಸ್ಪೂನ್ಸ್ನ ತಗೊಂಡೆ ಈ ಥರದ್ದು. ಸೊ ಅದು ಸೇಮ್ ಕಲರ್ ಕಾಂಬಿನೇಷನ್ ಅಲ್ಲಿ ಬರುತ್ತೆ, ಪ್ಲೇಟ್ಸ್ ಅಂಡ್ ಸ್ಪೂನ್ಸು. ಅದಾದ್ಮೇಲೆ ಇದೊಂದು ಮಿಲ್ಕ್ ಫ್ರೋದರ್ನ ತಗೊಂಡಿದ್ದೀನಿ. ಇದಕ್ಕೆ ಬ್ಯಾಟರಿ ಹಾಕ್ಬಿಟ್ಟು ಇಲ್ಲಿ ಸ್ವಿಚ್ ಆನ್ ಮಾಡಿದ್ರೆ ಆಯ್ತು. ನೆಕ್ಸ್ಟು ಮಕ್ಕಳಿಬ್ರು ಈ ರೀತಿ ಸ್ಕೆಚ್ ಪೆನ್ ಸೆಟ್ಸ್ನ ತಗೊಂಡ್ರು. ಇದು ಸೆಟ್ ಆಫ್ 24 ಕಲರ್ಸ್ ಬರುತ್ತೆ, ಇದು ಸೆಟ್ ಆಫ್ 12 ಕಲರ್ಸ್ ಬರುತ್ತೆ. ಸೆಟ್ ಆಫ್ 24 ಕಲರ್ಸ್ಗೆ ನಾವು ಪೇ ಮಾಡಿದ್ದು 399 ರುಪೀಸು. ಆ್ಯಂಡ್ ಸೆಟ್ ಆಫ್ 12ಗೆ ನಾವು ಪೇ ಮಾಡಿದ್ದು 199 ರುಪೀಸು. ಇದನ್ನೊಂದ್ಸಲಿ ನಾವು ಅಲ್ಲಿ ಬರೆದು ನೋಡಿದ್ವಿ, ಅಂದರೆ ಅಲ್ಲಿ ಟ್ರಯಲ್ಗೆ ಅಂತ ಇಟ್ಟಿರ್ತಾರಲ್ಲ, ಅದು ತುಂಬ ಚೆನ್ನಾಗಿದೆ. ಆ್ಯಕ್ಚುಲಿ ನೀವೇನಾದರೂ ಐಕಿಯಾಗಿ ಹೋದರೆ ಮಕ್ಕಳಿಗೆ ಡೆಫಿನೆಟ್ಲಿ ಈ ಸ್ಕೆಚ್ ಪೆನ್ಸ್ನ ತೊಗೊಳ್ಬಹುದು. ಈ ಸಲ ನಾನು ಹೋದಾಗ ಅಲ್ಲಿ ಸ್ಟೇಷನರಿ ಐಟಮ್ಸ್ ತುಂಬ ಇತ್ತು. ನಾವು ಲಾಸ್ಟ್ ಟೈಮು ಅದ್ರ ಹಿಂದೆ ಸರಿ ಹೋದಾಗೆಲ್ಲ ಅಷ್ಟು ಸ್ಟೇಷನರಿ ಐಟಮ್ಸ್ ಏನು ಕಾಣಲಿಲ್ಲ. ಬಟ್ ಈ ಸರಿ ಸಮ್ ಸ್ಟೋರಿ ಬುಕ್ಸು, ಸ್ಕೆಚ್ ಪೆನ್ಸು, ಈ ಥರದ್ದೆಲ್ಲ ಸ್ಟೇಷನರಿ ಐಟಮ್ಸ್ನ ನಾವು ಅಲ್ಲಲ್ಲೇ ನೋಡಿದ್ವಿ. ಆ್ಯಂಡ್ ಇದು ತುಂಬ ಚೆನ್ನಾಗಿದೆ.
ಹಾಗೆ ಒಂದು ಸರ್ವಿಂಗ್ ಟ್ರೇನ ತಗೊಂಡೆ. ಇದರಲ್ಲಿ 2 ಕಲರ್ ಇತ್ತು, ಪಿಸ್ತಾ ಕಲರು ಮತ್ತೆ ಈ ಗ್ರೇ ಕಲರ್. ನನಗೆ ಈ ಕಲರ್ ಒಂಥರ ತುಂಬಾ ಇಷ್ಟ ಆಯ್ತು, ಸ್ವಲ್ಪ ಶೈನಿ ಇದೆ. ಹಾಗಾಗಿ ಇದೊಂದು ಟ್ರೇ ನನಗೆ ತುಂಬಾ ಇಷ್ಟ ಆಯ್ತು. ಸೊ ಇದಾಗಿತ್ತು ನಮ್ಮ ಇವತ್ತಿನ ದಿನದ ಸಿಂಪಲ್ ಐಕ್ಯಾ ಶಾಪಿಂಗ್ ವ್ಲಾಗ್. ನಮ್ಮ ಇವತ್ತಿನ ಈ ವ್ಲಾಗ್ ನಿಮಗೆ ಇಷ್ಟ ಆಗಿದ್ರೆ ಈ ವಿಡಿಯೋನ ಲೈಕ್ ಮಾಡೋದು, ಶೇರ್ ಮಾಡೋದು, ಹಾಗೆ ಕಮೆಂಟ್ ಮಾಡೋದನ್ನ ಮರಿಬೇಡಿ. ಅಕಸ್ಮಾತ್ ನೀವೇನಾದ್ರೂ ನಮ್ಮ ವೆಜ್ ಊಟ ತಿಂಡಿ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅನ್ನೋದಾದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಅಂತ ಕೇಳ್ತೀನಿ. ಹಾಗೆ ನೆಕ್ಸ್ಟ್ ವಿಡಿಯೋನಲ್ಲಿ ಇನ್ಯಾವುದಾದ್ರೂ ಒಂದು ಸೂಪರ್ ಕಂಟೆಂಟ್ ಜೊತೆ ಮತ್ತೆ ವ್ಲಾಗ್ನ ತರ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್, ಥ್ಯಾಂಕ್ ಯು ಸೋ ಮಚ್.